ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಹಾಯ್. ಹಲೋ. ಏನೋ ಸ್ಪೆಷಲ್ ಪ್ರಿಪ್ರೇಷನ್ ನಡೀತಾ ಇದೆ. ಏನಿವತ್ತು ವಿಶೇಷವಾದ ಅಡುಗೆ? ಏನು ವಿಶೇಷ ಇಲ್ಲ. ಇವತ್ತು ಮಧ್ಯಾಹ್ನ ಜಯಕುಮಾರ್ ಊಟಕ್ಕೆ ಬರ್ತಾನೆ, ಅವ್ನಿಗೆ ಅಡುಗೆ ಮಾಡ್ತಾ ಇದ್ದೆ. ನಾ ಏನಾದರೂ ಹೆಲ್ಪ್ ಮಾಡಲಾ? ಬೇಡ ಬೇಡ, ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಅಯ್ಯೋ ಪರವಾಗಿಲ್ಲ, ಕೊಡಿ. ಹುಷಾರು, ತರಕಾರಿ ಕಟ್ ಮಾಡೋಕೆ ಹೋಗಿ ನಿಮ್ಮ ಕೈ ಕಟ್ ಮಾಡ್ಕೋತೀರಾ. ಇದೆಲ್ಲ ಈಗಲಿಂದಾನೇ ಅಭ್ಯಾಸ ಮಾಡ್ಕೋಬೇಕಾಗಿದೆ ನಾನು. ಅದೇನು ನಿಮ್ಗೆ ಈ ಕೆಲಸ ಅಭ್ಯಾಸ ಮಾಡ್ಕೊಳ್ಳೋ ಅನಿವಾರ್ಯತೆ ಬಂದಿರೋದು? ತುಂಬ ಅನಿವಾರ್ಯ ಸಾರಿಕಾ, ಇದು ನನ್ನ ಜೀವನದ ಪ್ರಶ್ನೆ. ನಾನೀಗ ಇದೆಲ್ಲ ಕಲಿದೆ ಇದ್ರೆ ರಿಜೆಕ್ಟ್ ಆಗಿಬಿಡ್ತೀನಿ. ನಿಮಗೆ ಈಗಿರೋ ಕೆಲಸ ಬಿಟ್ಟು ಬೇರೆ ಏನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಾ? ಇದೆ, ಈಗ ನಾ ಮಾಡ್ತಿರೋದಕ್ಕಿಂತ ಇದೇ ಮುಖ್ಯವಾದ ಕೆಲಸ. ಪ್ರಸಾದ್, ಹೋಗಿದ್ರಾ? ಎಲ್ಲಿಗೆ? ಸರಯು ಮತ್ತು ಭಾವನ ಹತ್ರ ಮಾತಾಡೋಕ್ಕೆ. ಅವ್ರ ಹತ್ರ ಮಾತಾಡೋದೇನಿದೆ? ಪ್ರಸಾದ್, ಹೋಗಿ. ನಿಮ್ಮ ಹತ್ರ ನಾನು ಏನೂ ಮಾತಾಡಲ್ಲ. ಅಯ್ಯಯ್ಯೋ, ಕೋಪ ಮಾಡ್ಕೋಬೇಡಿ. ನೀವು ಕೋಪ ಮಾಡಿಕೊಂಡ್ರೆ ನನಗೆ ತೊಂದರೆ. ನಾನು ಸರಯು ಮತ್ತು ಜಗದೀಶ್ ಅವ್ರ ಹತ್ರ ನಮ್ಮ ಮದುವೆ ಬಗ್ಗೆ ಮಾತಾಡಿದೆ. ಅವರು ಒಪ್ಕೊಂಡಿದ್ದಾರೆ. ಆದರೆ ಸರಯು ಅವರು ಕೆಲವು ಕಂಡೀಷನ್ಸ್ ಹಾಕಿದ್ದಾರೆ. ಕಂಡೀಷನ್ಸಾ? ಏನದು? ನಿಮ್ಮನ್ನ ಯಾವಾಗಲೂ ಸುಖವಾಗಿ ನೋಡ್ಕೋಬೇಕು, ನಿಮ್ಮ ಎಲ್ಲ ಆಸೆಗಳನ್ನೂ ಪೂರೈಸಬೇಕು, ನಿಮ್ಮ ಕೈಲಿ ಅಡುಗೆ ಮಾಡಿಸ್ಬಾರ್ದು. ಅಯ್ಯೋ, ಈರುಳ್ಳಿ ಕೊಡಿ ಇಲ್ಲಿ. ಯಾಕೆ, ಏನಾಯಿತು? ನಾನು ಹೇಳಿದ್ನಲ್ಲ ಕಂಡೀಷನ್ಸು, ಅದರಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಕಂಡೀಷನ್. ನಿಮ್ಮ ಕಣ್ಣಲ್ಲಿ ನೀರು ಬರ್ದಿರೋ ಹಾಗೆ ನೋಡ್ಕೋಬೇಕು ಅಂತ ಸರಯ್ಯ ಅವ್ರು ಹೇಳಿದ್ದಾರೆ. ಈಗ ನೀವು ಈರುಳ್ಳಿ ಹಚ್ಚಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ನಾನು ಡಿಸ್ಕ್ವಾಲಿಫೈ ಆಗ್ಬಿಡ್ತೀನಿ. ಹೌದಾ? ಬೇರೆ ಏನೇನು ಹೇಳಿದಾಳೆ ಸರಯ್ಯು? ನಿಮ್ಮ ಕೈಲಿ ಮನೆ ಕೆಲಸ ಮಾಡಿಸ್ಬಾರ್ದು, ನಿಮಗೆ ತಗ್ಗಿ ಬಗ್ಗಿ ನಡಿಬೇಕು, ಈ ರೀತಿ ಎಲ್ಲ ಕಂಡೀಷನ್ಸ್ ಹಾಕಿದ್ದಾರೆ. ಇದರಲ್ಲಿ ನಾವು ಒಂದು ಪೂರೈಸದೇ ಇದ್ದರೂ ನಾನು ಡಿಸ್ಕ್ವಾಲಿಫೈ ಆಗ್ಬಿಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದಕ್ಕೇನಾ ನೀವು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು? ಅದಕ್ಕೆ ನಾನು ಇಷ್ಟೆಲ್ಲ ಶ್ರಮ ಪಡ್ತಾ ಇರೋದು. ಏನು ನಗ್ತಾ ಇದ್ದೀರಾ ನನ್ನ ಕಷ್ಟ ನೋಡಿ? ನಾನು ಅಳೋ ಆಗಿಲ್ವಾ? ನನ್ನ ಹತ್ರ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ? ಏ ಸಾರಿಕಾ, ಅಲ್ಲ ಜಯಕುಮಾರ್, ನಿಮ್ಮ ಹಲೋನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಏನೇ ಮಾಡ್ತಾ ಇದೀಯ ನೀನು? ಯಾಕೆ ಜಯಕುಮಾರ್, ಏನಾಯ್ತು? ನಾನೆಲ್ಲ ನೋಡಿದೆ, ಎಲ್ಲ ಕೇಳಿಸ್ಕೊಂಡೆ. ನಿಮ್ಮನ್ನ ತುಂಬ ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ, ಹೀಗೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಜಯಕುಮಾರ, ನೀನು ತಪ್ಪು ತಿಳ್ಕೊತಿದ್ಯಾ ಕಣೋ. ನೀನೇನೆ ಇವ್ರನ್ನ ಡಿಫೆಂಡ್ ಮಾಡ್ಕೊಂಡು ಬರ್ತೀಯಾ? ಇಬ್ಬರು ಸೇರಿ ತಪ್ಪು ಮಾಡಿರೋದಲ್ಲದೆ ನನ್ನ ಬಾಯಿನ ಮುಚ್ಚೋದಕ್ಕೆ ಬರ್ತೀರಾ? ನಿಮ್ಮಿಬ್ಬರಿಗೂ ಜವಾಬ್ದಾರಿ ಅನ್ನೋದೇನಾದ್ರೂ ಇದೆಯಾ? ಈಗ ಏನಾಗಿದೆ ಅಂತ? ನೀವು ಮಧ್ಯೆ ಮಾತಾಡಬೇಡ್ರಿ. ಮನೆಯಲ್ಲಿ ದೊಡ್ಡವನು ಅನಿಸ್ಕೊಂಡು ನಾನು ಒಬ್ಬ ಇದ್ದೀನಿ ಅನ್ನೋ ಪರಿಜ್ಞಾನ ಇದೆಯಾ ನಿಮಗೆ? ಜಯಕುಮಾರ್, ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ನಾವಿಬ್ಬರು ಒಬ್ಬರೊಬ್ಬರನ್ನ ಇಷ್ಟಪಡ್ತಾ ಇದ್ದೀವಿ, ಮದುವೆ ಆಗಬೇಕು ಅಂತ ಇದ್ದೀವಿ. ಸರಯು ಜಗದೀಶ್ ಅವ್ರಿಗೂ ಈ ವಿಷಯ ತಿಳಿಸಿದ್ದೀನಿ. ಎಲ್ಲ ನೀವೇ ಮಾಡ್ಕೊಂಡಿದ್ದೀರಲ್ಲ, ನನ್ನ ಪರ್ಮಿಷನ್ ತೊಗೊಳೋದಿರಲಿ, ನನ್ನನ್ನು ಒಂದು ಮಾತು ಕೇಳಿದ್ರಾ? ಸಾರಿ, ನಿಮಗೆ ಹೇಳಬೇಕು ಅಂತಲೇ ಇದ್ದೆ, ಆದರೆ ಹೇಳಲಿಲ್ಲ ಅಲ್ವಾ? ಜಯಕುಮಾರ, ಸಾರಿ ಕಣೋ. ಸಾರಿ ಕೇಳಿದ್ರೆ ಸುಮ್ಮನಾಗ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಈಗ ನಿಮ್ಮ ಕಂಪ್ಲೇಂಟ್ ಏನು, ಅದನ್ನಾದರೂ ಹೇಳಿ. ರೇ, ನೀವು ನಿಮ್ಮ ಮದುವೆ ಬಗ್ಗೆ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ನನ್ನ ಬಗ್ಗೆ, ನನ್ನ ಮದುವೆ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಅಷ್ಟೇನಾ? ಆದಷ್ಟು ಬೇಗ ನಿಮ್ಮ ಕಂಪ್ಲೇಂಟ್ ಬಗೆಹರಿಸೋಕ್ಕೆ ನಾವು ಪ್ರಯತ್ನ ಪಡ್ತೀವಿ, ಸರಿನಾ? ಒಳಗೆ ಬರಬಹುದಾ ಮೇಡಮ್?
ಬಾ ದಿವಾಕ್ರ, ಚೇಂಬರ್ ಒಳಗಡೆ ಬರಬೇಕಾದ್ರೆ ಪರ್ಮಿಷನ್ ಕೇಳ್ತಾರಲ್ಲ, ಹಾಗೆ ಕೇಳ್ತಾ ಇದೆಯಾ? ನಾನು ಸ್ವಲ್ಪ ಹಾಗೇನೆ. ಅದಕ್ಕೆ ಏನು ಮಾಡ್ತಾ ಇದ್ದೀರಾ? ಆಫೀಸ್ ಫೈಲ್ಸ್ ನೋಡ್ತಾ ಇದ್ದೀನಿ. ಓಕೆ ಓಕೆ. ನಾನೆಲ್ಲೋ ನಿಮ್ಮ ಯಜಮಾನರು ಬರ್ದಿರೋ ಕವನಗಳು ಓದ್ತಾ ಇದ್ರಿ ಅಂದ್ಕೊಂಡೆ. ಕವನಗಳ? ನಿಮಗೆ ಗೊತ್ತಿಲ್ವಾ ಅದಕ್ಕೆ? ಜಗದೀಶ ಕಾಲೇಜ್ ಟೈಮಲ್ಲಿ ತುಂಬಾ ಕವನಗಳು ಬರೀತಿದ್ದ. ಗೊತ್ತು. ಮದುವೆಗಿಂತ ಮುಂಚೆ ನನಗೂ ಒಂದೆರಡು ಕವನಗಳನ್ನು ಕೊಟ್ಟಿದ್ರು. ಮದುವೆ ಆದಮೇಲೆ ಬರೆಯೋದನ್ನೇ ಬಿಟ್ಬಿಟ್ರು. ನಮ್ಮ ವೇಣುಗೋಪಾಲ್ ಮೇಷ್ಟ್ರು ಹೇಳ್ತಾ ಇದ್ರು, ಮದುವೆ ಕ್ರಿಯೇಟಿವಿಟಿಯ ಸರ್ವನಾಶ ಅಂತ. ನಮ್ಮ ಜಗದೀಶನ್ ವಿಷಯದಲ್ಲಿ ಅದು ನಿಜ ಆಗಿದೆ ನೋಡಿ. ಅಯ್ಯೋ, ನಿಮ್ಮ ಅಣ್ಣ ಕವನ ಬರೆಯೋದು ನಿಲ್ಲಿಸಿದ್ದು ನನ್ನಿಂದ ಅಲ್ಲಪ್ಪ. ಮದುವೆ ಆದಮೇಲೆ ಕಂಪ್ನಿ, ಜವಾಬ್ದಾರಿ, ಹೀಗೆ ಬರೆಯೋದನ್ನೇ ನಿಲ್ಲಿಸ್ಬಿಟ್ರು. ಪಾಪ. ಆದರೆ ಅದಕ್ಕೆ ಜಗದೀಶ ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ಮೇಲೆ ಅಟ್ಲೀಸ್ಟ್ ಒಂದು ಶೋಕಗೀತೆ ಆದರೂ ಬರಿಬೋದಿತ್ತಲ್ವಾ? ಅಲ್ಲೇ ಕಣೋ ನೀನು. ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ನೀನು ಮನೆಯಲ್ಲಿದ್ದರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ, ಏನಾದರೂ ಮಾತಾಡ್ತಾನೆ ಇರ್ತೀಯ, ತರಲೆ ಮಾಡ್ತಾನೆ ಇರ್ತೀಯ ಅಂತ. ಹಾಗೆ ಇರಬೇಕು ಅದಕ್ಕೆ, ಇಲ್ಲಾಂದರೆ ಲೈಫ್ ಬೋರ್ ಆಗೋಗುತ್ತೆ. ನಿನ್ನಂತವನೊಬ್ಬ ಮನೆಯಲ್ಲಿದ್ದರೆ ಯಾರಿಗೂ ಬೇಜಾರೇ ಆಗೋದಿಲ್ಲ. ಏನಾದರೂ ಹೇಳಿ ಎಲ್ಲರೂ ನಗಿಸ್ತಾನೆ ಇರ್ತೀಯ. ಆದರೆ ಒಬ್ರನ್ನ ಮಾತ್ರ ಎಷ್ಟೇ ಸರ್ಕಸ್ ಹೊರಗೂ ನಗ್ಸೋಕ್ಕಾಗ್ತಾ ಇಲ್ಲ. ದ ಗ್ರೇಟ್ ಶಂಕರ್ ದಾಸ್ ಯಾವಾಗಲೂ ಗುಮ್ ಅಂತಾನೆ ಇರ್ತಾರೆ ನಾನು ನೋಡಿದ್ರೆ. ಆದರೆ ಏನಾದರೂ ಮಾಡಿ ಅವರು ನಗಿಸ್ಲೇಬೇಕು ಅಂತ ಇದ್ದೀನಿ. ಆದರೆ ಜೋಕ್ ಹೇಳಿ ತಮಾಷೆ ಮಾಡಿ ಅಲ್ಲ, ಸಾಧನೆ ಮಾಡಿ ಅವ್ರ ಮುಖದಲ್ಲಿ ನಗು ತರಬೇಕು ಅಂತ ಇದ್ದೀನಿ. ಗುಡ್. ನಾನೊಂದು ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತ ಇದ್ದೀನಿ ಅದಕ್ಕೆ. ಆದರೆ ಅದಕ್ಕೆ ನಿಮ್ಮ ಸಹಾಯ ಬೇಕು. ಹೇಳು ದಿವಾಕ್ರ, ಏನು ಸಹಾಯ ಬೇಕು? ಬಿಸ್ನೆಸ್ಗೆ ದುಡ್ಡೇನಾದರೂ ಬೇಕಾ? ದುಡ್ಡೇನು ಬೇಡ ಅದಕ್ಕೆ, ನೀವು ಬ್ಯಾಂಕಿಗೆ ಬಂದು ಒಂದು ಶ್ಯೂರಿಟಿ ಹಾಕಿದ್ರೆ ಸಾಕು. ಲೋನ್ ತೊಗೊಳ್ತಾ ಇದ್ದೀನಿ ಅದಕ್ಕೆ ಬ್ಯಾಂಕಲ್ಲಿ. ಬ್ಯಾಂಕ್ ಅವ್ರ ಹತ್ರ ಎಲ್ಲ ನಾನು ಮಾತಾಡಿದ್ದೀನಿ. ನೀವು ಶ್ಯೂರಿಟಿ ಹಾಕಿದ್ರೆ ಸಾಕು, ಲೋನ್ ಕೊಡ್ತಾರೆ. ನಾನು ಪ್ರತಿ ತಿಂಗಳು ಕರೆಕ್ಟಾಗಿ ಕಟ್ಕೊಂಡು ಹೋಗ್ತೀನಿ. ಇದರಿಂದ ನಿಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ. ಪ್ಲೀಸ್ ಅದಕ್ಕೆ ಇದೊಂದು ಸಹಾಯ ಮಾಡಿ. ದಿವಾಕರ, ಇದಕ್ಕೆ ಇಷ್ಟೊಂದು ಕೇಳ್ಕೋಬೇಕಾ ನೀನು? ಆಯಿತು, ನಾನು ನಿನಗೆ ಶ್ಯೂರಿಟಿ ಹಾಕ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಅದಕ್ಕೆ. ದಿವಾಕರ, ಏನಾಯಿತು? ನಾನು ಥ್ಯಾಂಕ್ಸ್ ಹೇಳಿದ್ದು ನೀವು ಶ್ಯೂರಿಟಿ ಹಾಕ್ತೀನಿ ಅಂದಿದ್ದಕ್ಕಲ್ಲ, ನನ್ನ ಮೇಲೆ ಇಟ್ಕೊಂಡಿದ್ದೀರಲ್ಲ ಈ ನಂಬಿಕೆಗೆ. ಹೌದು ಅದಕ್ಕೆ, ನಾನು ಜೀವನದಲ್ಲಿ ತುಂಬಾ ಸೋತಿದ್ದೀನಿ. ಮನೆಯಿಂದ ಲಕ್ಷಾಂತರ ರೂಪಾಯಿ ತೊಗೊಂಡೋಗಿ ಹಾಳು ಮಾಡಿದ್ದೀನಿ. ಮೇಲಿಂದ ಮೇಲೆ ಸುಳ್ಳು ಹೇಳಿದ್ದೀನಿ ನಿಮ್ಗಳಿಗೆ. ಅಂಥದ್ರಲ್ಲಿ ನನ್ನ ನಂಬಿ ಶ್ಯೂರಿಟಿ ಹಾಕ್ತೀನಿ ಅಂದ್ರಲ್ಲ, ಅದಕ್ಕೆ. ದಿವಾಕರ, ಎಲ್ಲರೂ ಯಾವಾಗಲೂ ಒಂದೇ ಥರ ಇರಲ್ಲ, ಬದಲಾಗ್ತಾರೆ. ನಾನು ನಿನ್ನ ನಂಬ್ತೀನಿ. ನಿಮ್ಮ ನಂಬಿಕೆನ ನಾನು ಖಂಡಿತ ಉಳಿಸ್ಕೊಳ್ತೀನಿ. ಒಂದು ಸಲ ತಪ್ಪು ಮಾಡಿ ಜೀವನದಲ್ಲಿ ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ. ಜೀವನ ನಂಗೆ ತುಂಬಾ ಪಾಠ ಕಲಿಸ್ಕೊಟ್ಟಿದೆ ಅದಕ್ಕೆ. ಬಾಂಬೆ ಬದುಕು ನನಗೆ ಹಣದ ಬೆಲೆ, ಅನ್ನದ ಬೆಲೆ ಏನು ಅಂತ ತೋರಿಸ್ಕೊಟ್ಟಿದೆ. ಮತ್ತು ಅದೇ ತಪ್ಪು ಮಾಡೋಕ್ಕೆ ಹೋಗಲ್ಲ. ಅಪ್ಪ ಬಯಸೋ ಥರ ಒಳ್ಳೆಯ ಮಗ ಆಗೋಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಸಂತೋಷ ದಿವಾಕರ, ನಿನಗೆ ಖಂಡಿತ ಒಳ್ಳೆಯದಾಗತ್ತೆ. ಅದಕ್ಕೆ ಆದರೆ ಒಂದು ವಿಷಯ, ನೀವು ಶ್ಯೂರಿಟಿ ಹಾಕ್ತಾ ಇರೋದು ಇದು ಮನೆಯವ್ರಿಗೆ ಯಾರಿಗೂ ಗೊತ್ತಾಗೋದು ಬೇಡ. ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಪ್ಲೀಸ್. ಸರಿ. ನಾನು ಹೇಳಿದ ಡೀಟೇಲ್ಸ್ನೆಲ್ಲ ತಿಳ್ಕೊಂಬಂದ್ಯಾ?
ಯಾವ ವಿಚಾರ? ನೀನು ರಾಜೀವ್ ಇಬ್ಬರು ಮಹಾ ಬುದ್ಧಿವಂತರ ಹಾಗೆ ಗನಂದಾರಿ ಕೆಲಸ ಮಾಡಿದ್ರಲ್ಲ. 50 ಲಕ್ಷ ರೂಪಾಯಿ ಹಣನ ಫಾರಿನ್ ಬ್ಯಾಂಕ್ನಿಂದ ಶ್ರೀನಾಥ್ ಅನ್ನೋ ಹೆಸರನ್ನ ಬೇನಾಮಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ಆ ಶ್ರೀನಾಥ್ ಅನ್ನೋ ವ್ಯಕ್ತಿ ನಿಜವಾಗ್ಲೂ ಇದಾನ ಅಥವಾ ಕಾಲ್ಪನಿಕಾನೋ ತಿಳ್ಕೊಳಕ್ಕೆ ಹೇಳ್ತಿದ್ದೆ ನನಗೆ. ಆ ವಿಚಾರನಾ? ಅದ್ರ ಬಗ್ಗೆ ರಾಜೀವ್ ಹತ್ರ ಮಾತಾಡಿದೆ. ಶ್ರೀನಾಥ್ ಅನ್ನೋ ವ್ಯಕ್ತಿ ನಿಜವಾಗ್ಲೂ ಇದ್ದಾನೆ. ಆತ ಹೈದರಾಬಾದಲ್ಲಿ ಸ್ಕ್ರ್ಯಾಪ್ ಡೀಲರು. ಆತನೇ ಅಕೌಂಟ್ ಓಪನ್ ಮಾಡಿರೋದು. ರಾಜೀವ್ ಅದನ್ನು ಆಪರೇಟ್ ಮಾಡ್ತಾನೆ. ಇನ್ಫ್ಯಾಕ್ಟ್ ಶ್ರೀನಾಥ್ ಮತ್ತು ರಾಜೀವನ ನಡುವೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆತನೇ ರಾಜೀವ್ ತನ್ನ ಅಕೌಂಟನ್ನು ಆಪರೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾನೆ. ಆದರೆ ಡಿ ಕೆ, ರಾಜೀವನ ಫಾರಿನ್ ಅಕೌಂಟಿಂದ ಇಲ್ಲಿನ ಲೋಕಲ್ ಬ್ಯಾಂಕ್ ಅಕೌಂಟ್ಗೆ 50 ಲಕ್ಷ ರೂಪಾಯಿ ಹೇಗೆ ಬಂತು ಅಂತ ಕೋರ್ಟು ಪ್ರಶ್ನೆ ಮಾಡುತ್ತೆ. ಅದಕ್ಕೂ ನನ್ನ ಹತ್ರ ಉತ್ತರ ಇದೆ. ರಾಜೀವ್ ಫಾರಿನ್ ಬ್ಯಾಂಕ್ನಲ್ಲಿ ದುಡ್ಡಿಟ್ಟಿರೋ ವಿಷಯ ನನಗೂ ಗೊತ್ತು, ನಿನಗೂ ಗೊತ್ತು. ಅದನ್ನು ಯಾರು ಡಿನೈ ಮಾಡ್ತಾ ಇಲ್ಲ. ಆದರೆ ರಾಜೀವ್ ಶ್ರೀನಾಥ್ಗೆ ಯಾಕೆ 50 ಲಕ್ಷ ರೂಪಾಯಿ ಕೊಡ್ತಾನೆ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ? ಹಾಂ, ಹೌದು ಡಿ ಕೆ, ನನಗೂ ಅದೇ ಯೋಚನೆ ಆಗಿರೋದು. ನಾವು ಕೇರ್ಫುಲಿ ಲಿಸನ್ ಟು ಮೀ. ಸೈಗಲ್ ಸರ್ಜಿಕಲ್ ಕಂಪನಿಯಿಂದ ಜನರೇಟ್ ಆಗೋ ಸ್ಕ್ರ್ಯಾಪನ್ನು ಶ್ರೀನಾಥ್ ಲಿಫ್ಟ್ ಮಾಡೋ ಥರ 3 ವರ್ಷದ ಕಾಂಟ್ರಾಕ್ಟ್ ಆಗಿತ್ತು. ಅದಕ್ಕೆ ಅರ್ನೆಸ್ಟ್ ಡೆಪಾಸಿಟ್ ಆಗಿ ಶ್ರೀನಾಥ್ 50 ಲಕ್ಷ ರೂಪಾಯಿ ಹಣ ಕಟ್ಟಿದ್ದ. 1 ವರ್ಷ ಸ್ಕ್ರ್ಯಾಪ್ ಲಿಫ್ಟ್ ಮಾಡ್ಕೊಂಡಿದ್ದ. ಇನ್ನು 2 ವರ್ಷದ ಕಾಂಟ್ರಾಕ್ಟ್ ಬಾಕಿ ಇತ್ತು. ಅಷ್ಟರಲ್ಲಿ ರಾಜೀವ್ ಕಂಪನಿನ ಮಾರ್ಬಿಟ್ಟ. ಶ್ರೀನಾಥ್ ಡೆಪಾಸಿಟ್ ಮಾಡಿದ್ದ 50 ಲಕ್ಷ ರೂಪಾಯಿ ಹಣ ರಾಜೀವ್ ಹತ್ರನೇ ಇತ್ತು. ಅದನ್ನು ಈಗ ವಾಪಸ್ ಕೊಟ್ಟಿದ್ದಾನೆ ಅಂತ ಕೋರ್ಟಲ್ಲಿ ನೀನು ಹೇಳು. ಒಂದು ವೇಳೆ ಕೋರ್ಟು ಶ್ರೀನಾಥ್ಗೆ 50 ಲಕ್ಷ ರೂಪಾಯಿ ಹಣದ ಬಗ್ಗೆ ಪ್ರಶ್ನೆ ಮಾಡಿದ್ರು, ಶ್ರೀನಾಥ್ ರಾಜೀವ್ ಇಬ್ಬರ ಮಧ್ಯೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದ್ದದ್ರಿಂದ ರಾಜೀವ್ 50 ಲಕ್ಷ ರೂಪಾಯಿ ಹಣ ಕೊಟ್ಟ ಅಂತ ಶ್ರೀನಾಥೇ ಹೇಳ್ತಾನೆ. ಹಾಗಾಗಿ ಯಾವ ತೊಂದರೆನೂ ಆಗಲ್ಲ. ಆದರೆ ಡಿ ಕೆ, ಫ್ಯಾಕ್ಟ್ರಿನಲ್ಲಿ ಜನ್ರೇಟ್ ಆಗೋ ಸ್ಕ್ರ್ಯಾಪ್ನ 50 ಲಕ್ಷ ರೂಪಾಯಿ ಬೆಲೆ ಬಾಳುತ್ತಾ? ಸರ್ಜಿಕಲ್ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡೋ ಮೆಟಲ್ಸ್, ಪ್ಲಾಸ್ಟಿಕ್ಸ್, ರಬ್ಬರ್ ಇದೆಲ್ಲ ಹೈ ಕ್ವಾಲಿಟೀಸ್ ಇರುತ್ತವೆ. ಹಾಗಾಗಿ ಸ್ಕ್ರಾಪ್ ಬೆಲೆನೂ ಜಾಸ್ತಿ ಇರುತ್ತೆ. ಬರೀ ಸೈಗಲ್ ಸರ್ಜಿಕಲ್ಸ್ ಅಷ್ಟೇ ಅಲ್ಲ, ಯಶಸ್ವಿ ದಾಸ್ ಸರ್ಜಿಕಲ್ಸಲ್ಲಿ ಜನರೇಟ್ ಆಗೋ ಸ್ಕ್ರಾಪನ್ನು ಶ್ರೀನಾಥ್ ಲಿಫ್ಟ್ ಮಾಡ್ತಿದ್ದ ಅಂತ ಕೋರ್ಟಲ್ಲಿ ನೀನು ಹೇಳಬೇಕು. ಹೇಗಿದ್ರು 2 ಕಂಪನಿನೂ ರಾಜೀವ್ ತಾನೇ ನೋಡ್ಕೊತಾ ಇದ್ದ. ಇಲ್ಲಿ ಇನ್ನೊಂದು ವಿಚಾರನೂ ಬರುತ್ತೆ. ಒಂದು ವೇಳೆ ಶ್ರೀನಾಥ್ ರಾಜೀವ್ಗೆ 50 ಲಕ್ಷ ರೂಪಾಯಿ ಕೊಟ್ಟಿದ್ರೆ ಅದು ಸೈಗಲ್ ಸರ್ಜಿಕಲ್ಸ್ನ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಎಂಟರ್ ಆಗಿರುತ್ತೆ. ಒಂದು ವೇಳೆ ಕೋರ್ಟು ಸೈಗಲ್ ಸರ್ಜಿಕಲ್ಸ್ನ ಬುಕ್ಸ್ ಆಫ್ ಅಕೌಂಟ್ಸ್ನ ಸಮನ್ ಮಾಡಿ ತರಿಸಿದ್ರೆ ಆಗೇನು ಮಾಡ್ತೀಯಾ? ಓ ಹೌದು ಡಿ ಕೆ, ನಾನು ಆ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ. ಏನು ಮಾಡೋದು? ಈಗಲೇ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಕೋರ್ಟು ಬುಕ್ಸ್ ಆಫ್ ಅಕೌಂಟ್ಸ್ನ ಸಮನ್ ಮಾಡಿದ್ರೆ ನೋಡ್ಕೊಳ್ಳೋಣ. ನೀನು ರಾಜೀವ್ ಇಬ್ಬರು ಸೇರ್ಕೊಂಡು ಮಾಡಿದ್ದು ಈ ಮೂರ್ಖತನದಿಂದ ನಾನು ಇಷ್ಟೆಲ್ಲ ಮಾಡಬೇಕಾಗಿದೆ. ಈಗಲೇ ಹೇಳ್ಬಿಡು, ಮತ್ತೆ ನನಗೆ ಗೊತ್ತಿಲ್ಲದೆ ಈ ಥರದ ಕೆಲಸ ಏನು ಮಾಡಿಲ್ಲ ತಾನೆ? ಇಲ್ಲ ಡಿ ಕೆ, ಆಗ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ ಗೊತ್ತಿಲ್ಲದೆ ಮಾಡಿದ್ದು. ಸಾರಿ, ಇನ್ನು ಮುಂದೆ ಹಾಗಾಗೋದಿಲ್ಲ. ಗುಡ್. ನೀನಿನ್ನು ಹೊಡ್ಬೋದು. ಓಕೆ ಡಿ ಕೆ, ನನಗೆ ಗೊತ್ತು ನಿನಗೆ ಹೋಗಲಿಕ್ಕೆ ಇಷ್ಟ ಆಗೋದಿಲ್ಲ ಅಂತ. ಬಟ್ ಸ್ಟಿಲ್ ಐ ಶುಡ್ ಸೇ ಯು ಆರ್ ಬ್ರಿಲಿಯಂಟ್. ಸರಿಯೋ, ಸಿಂಧ್ಯಾ ಸಿಕ್ಕಿದ್ರು ನಿನ್ನೆ ಬ್ಯಾಂಕ್ ಹತ್ರ. ನಮ್ಮ ಕಂಪ್ನಿ ಬೆಳವಣಿಗೆ ನೋಡಿ ತುಂಬ ಖುಷಿಯಾಗಿದ್ದಾರೆ. ಸದ್ಯದಲ್ಲೇ ಬರ್ಬೋದು ನಿನ್ನನ್ನು ಮೀಟ್ ಮಾಡೋಕ್ಕೆ. ಹೊಸ ಪ್ರಾಜೆಕ್ಟ್ ಜೊತೆ. ಸರಿಯು, ನೀನು ಆಫೀಸ್ಗೆ ಹೊರಟ್ಯಾ? ಇನ್ನೊಂದು 10 ನಿಮಿಷದಲ್ಲಿ. ಯಾಕೆ? ನನ್ನ ರೇಡಿಯೋ ಸ್ಟೇಷನ್ ಬಿಟ್ಬಿಡ್ತೀಯಾ? ನನ್ನ ಗಾಡಿ ಕೆಟ್ಟು ಹೋಗಿದೆ, 1 ವಾರ ಆಯಿತು. ಯಾಕೆ? ಚಿತ್ರ ಡ್ರಾಪ್ ಮಾಡ್ತಿದ್ನಲ್ಲ ಆಫೀಸ್ಗೆ ಹೋಗ್ಬೇಕಾದ್ರೆ. ಚಿತ್ತು ಇವತ್ತು ಆಫೀಸ್ಗೆ ಹೋಗಲ್ವಂತೆ. ಯಾಕೆ? ಗೊತ್ತಿಲ್ಲ.
ಯಾಕೆಲ್ಲ ಹಾಗೆ ನೋಡ್ತಿದ್ದೀರಾ? ಅಪರಿಚಿತ ನೋಡೋ ಹಾಗೆ. ಏನಿಲ್ಲ. ಚಿತ್ತು, ನೀನು ಇವತ್ತು ಆಫೀಸಿಗೆ ಬರ್ತಿಲ್ವಾ? ಇಲ್ಲ, ನಾನಿವತ್ತು ಸಂಜೆ ಹೈದರಾಬಾದ್ಗೆ ಹೊರಡಬೇಕಲ್ಲ, ಸರ್ಜಿಕಲ್ ಕಂಪ್ನೀಸ್ ಯೂನಿಯನ್ ಮೀಟಿಂಗ್ಗೆ. ಅಲ್ಲಿ ಯಾವ್ಯಾವ ವಿಚಾರ ಪ್ರಸ್ತಾಪ ಮಾಡಬೇಕು ಅಂತ ಒಂದಷ್ಟು ಪಾಯಿಂಟ್ಸ್ ಮಾಡಿದ್ದೀನಿ. ಇದು ಸರಿ ಇದೆಯೋ ಇಲ್ವೋ ಅಂತ ನೀವು ನೋಡಿ ಒಂದ್ಸಲ. ಟ್ರಾನ್ಸ್ಪೋರ್ಟ್ ಮತ್ತು ಟ್ಯಾಕ್ಸ್ ಬಗ್ಗೆ ಒಂದು ಕ್ಲಾರಿಫಿಕೇಷನ್ಸ್ ಇದೆ, ಅದನ್ನು ಆಮೇಲೆ ಹೇಳ್ತೀನಿ, ನೋಟ್ ಮಾಡ್ಕೊ. ಓಕೆ ಚಿತ್ತು. ಪಾಪ ಕೂತ್ಕೋ ಬಾ. ಆ ಫೈಲ್ನ ಜಗದೀಶನ್ ಕೊಡು. ಯಾಕೆ ಡ್ಯಾಡ್? ಹೈದರಾಬಾದ್ ಮೀಟಿಂಗ್ನ ನೀನು ಅಟೆಂಡ್ ಮಾಡು ಜಗದೀಶ್. ಆದರೆ ಅಪ್ಪಾಜಿ, ಲಾಸ್ಟ್ ಟೈಮ್ ಚಿತ್ತುನೇ ಈ ಮೀಟಿಂಗ್ನ ಅಟೆಂಡ್ ಮಾಡಿದ್ದು. ಪೇಪರ್ಸ್ ಎಲ್ಲ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾನೆ. ಹಿ ಈಸ್ ಕ್ವೈಟ್ ಕೇಪಬಲ್. ಗೊತ್ತಿದೆ ಅಮ್ಮ, ಆದರೆ ಇನ್ಮೇಲಿಂದ ಚಿತ್ತರಂಜನ್ ಆಫೀಸಿಗೆ ಬರೋದು ಬೇಡ. ಪಾಪ. ಹೌದು ಚಿತ್ತು, ಸಬರ್ವಾಲ್ ಹೇಳಿದಾಗೆ ನಿನ್ನ ಅಗತ್ಯ ಇರೋದು ರಿಸರ್ಚ್ ಫೀಲ್ಡ್ಗೆ, ಸರ್ಜಿಕಲ್ ಕಂಪನಿಗಲ್ಲ. ಇಲ್ಲ ಪಾಪ, ನಾನು ರಿಸರ್ಚ್ ಮಾಡಲೇಬೇಕು ಅಂತೇನಿಲ್ಲ. ನಾನು ಆಫೀಸ್ ಕೆಲಸದಲ್ಲೂ ತುಂಬ ಖುಷಿಯಾಗೇ ಇದ್ದೀನಿ. ನನಗಿಲ್ಲಿ ಯಾವ ತೊಂದರೆನೂ ಇಲ್ಲ. ಸುಳ್ಳು ಹೇಳ್ತಾ ಇದ್ದಾರೆ ಅಪ್ಪಾಜಿ. ಮನಸ್ಸಿನಲ್ಲಿ 1000 ಕನಸು ಇಟ್ಕೊಂಡಿದ್ದಾರೆ ರಿಸರ್ಚ್ಗೆ ಸಂಬಂಧಪಟ್ಟ ಹಾಗೆ. ಯಾವಾಗ ಲ್ಯಾಕ್ ಹೋಗ್ತೀನೋ ಅಂತ ಇವ್ರ ಮನಸ್ಸು ಯಾವಾಗಲೂ ತುಡಿತಾ ಇರುತ್ತೆ. ನಿಮಗೆಲ್ಲಿ ಬೇಜಾರಾಗುತ್ತೋ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿದೆ ಅಮ್ಮ. ಚಿತ್ತರಂಜನ್, ನೋಡು, ಆವತ್ತಿನ ಪರಿಸ್ಥಿತಿ ಆಗಿತ್ತು. ನಿನ್ನನ್ನು ನಾವು ಕಂಪನಿ ಒಳಗೆ ತೊಡಗಿಸ್ಕೊಳ್ಳೇಬೇಕಾದಂಥ ಅಸಹಾಯಕ ಸ್ಥಿತಿಯಲ್ಲಿ ನಾವಿದ್ವಿ. MNC ಅವರ ಎದುರಿಗೆ ನಾವು ಮ್ಯಾನೇಜ್ಮೆಂಟಲ್ಲಿ ಯಾರ್ಯಾರನ್ನೂ ಕೂರಿಸೋದಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಹಾಗಾಗಿ ನಿನ್ನನ್ನು ನಾವು ಕಂಪನಿಗೆ ಕರೆದ್ವಿ. ಆದರೆ ಇವತ್ತಿನ ಸ್ಥಿತಿ ಹಾಗಿಲ್ಲ. ನೀನು ಮತ್ತೆ ರಿಸರ್ಚ್ ಫೀಲ್ಡ್ಗೆ ಹೋಗೋದಕ್ಕೆ ನಮಗೆ ಯಾರಿಗೂ ಯಾವ ತರಹದ ಅಭ್ಯಂತರವೂ ಇಲ್ಲ. ರಿಸರ್ಚ್ ಫೀಲ್ಡ್ನಲ್ಲಿ ನಿನ್ನ ಸಾಮರ್ಥ್ಯ ಎಷ್ಟಿದೆ ಅಂತ ತೋರಿಸೋದಕ್ಕೆ ಸಬರ್ವಾಲ್ ನಿನಗೆ ತಂದುಕೊಟ್ಟ ಚೆಕ್ಕೆ ಸಾಕ್ಷಿ. ಇದು ಗೊತ್ತಿದ್ದು ಕೂಡ ನಾನು ನಿನ್ನನ್ನು ಮ್ಯಾನೇಜ್ಮೆಂಟ್ನ ನೋಡ್ಕೊ ಅಂತ ಹೇಳಿದ್ರೆ ಅದು ತಂದೆಯಾಗಿ ನಾನೇ ನಿನಗೆ ಅನ್ಯಾಯ ಮಾಡಿದ ಹಾಗೆ. ಹೌದು ಚಿತ್ತು, ಈಗ ಕಂಪ್ನಿ ನೋಡ್ಕೊಳ್ಳೋದಕ್ಕೆ ನಾವೆಲ್ಲ ಇದ್ದೀವಲ್ಲ. ಕಂಪ್ನಿಗೆ ಈಗ ನೀನು ಅನಿವಾರ್ಯ ಅಲ್ಲ. ರಿಸರ್ಚ್ ಬಿಟ್ಟು ಮ್ಯಾನೇಜ್ಮೆಂಟ್ ನೋಡ್ಕೊ ಅಂತ ನಾವು ಯಾರೂ ನಿನ್ನನ್ನು ಕರೆಯಲ್ಲ, ಡಿಸ್ಟರ್ಬ್ ಕೂಡ ಮಾಡೋದಿಲ್ಲ. ಇದು ನಮ್ಮೆಲ್ಲರ ಪ್ರಾಮಿಸ್. ಹೌದು ಚಿತ್ತು, ನಿನ್ನ ರಿಸರ್ಚ್ಗೆ ನಮ್ಮೆಲ್ಲರ ಸಪೋರ್ಟು ಇದೆ. ಮನೆ ಬಗ್ಗೆ, ಕಂಪ್ನಿ ಬಗ್ಗೆ ಏನೂ ಯೋಚನೆ ಮಾಡಿದೆ, ಆರಾಮಾಗಿ ನಿನ್ನ ರಿಸರ್ಚಲ್ಲಿ ತೊಡಗು. ಈಗಲಾದರೂ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಸೇರ್ಕೊಳ್ಳೋಕ್ಕೆ ಒಪ್ಕೋತೀರಾ? ಐ ಆಮ್ ರಿಯಲಿ ವೆರಿ ಸಾರಿ ಚಿತ್ತು. ನಿನ್ನ ಸಾಮರ್ಥ್ಯವನ್ನು, ನಿನ್ನ ಆಸಕ್ತಿಗಳನ್ನ ನಾನು ಅರ್ಥನೇ ಮಾಡ್ಕೊಳ್ಳದೆ ಕಂಪ್ನಿ ಅಂತ ಹೇಳಿಬಿಟ್ಟು ನಿನ್ನನ್ನು ಮ್ಯಾನೇಜ್ಮೆಂಟ್ಗೆ ದೂಡ್ಬಿಟ್ಟೆ. ನೀನು ನಿನ್ನೆಲ್ಲ ಬೇಸರವನ್ನು, ಹತಾಶೆಯನ್ನು ಮರೆತು ನನ್ನ ಮಾತನ್ನು ಪಾಲಿಸಿದೆ. ನಮಗೆಲ್ಲ ಬೇಜಾರಾಗತ್ತೆ ಅಂಥೇಳಿ ನೀನು ನಿನ್ನ ಅಮೂಲ್ಯವಾದ ವೇಳೆಯನ್ನು, ಚೈತನ್ಯವನ್ನು ನಮಗೋಸ್ಕರ, ಕಂಪನಿಗೋಸ್ಕರ ವ್ಯಯ ಮಾಡಿಬಿಟ್ಟೆ.
ವೆರಿ ಸಾರಿ ಮೈ ಸರ್, ರಿಯಲಿ ವೆರಿ ಸಾರಿ. ಪ್ಲೀಸ್ ಪಾಪ, ನೀವು ನನ್ನ ಸಾರಿ ಕೇಳಿಬಿಡಿ. ಆಗ ಹೋಗಿದ್ರ ಬಗ್ಗೆ ಮಾತ್ಯಾಕೆ ಈಗ? ನೀವೆಲ್ಲ ಸಂತೋಷದಿಂದ ಆಶೀರ್ವಾದ ಮಾಡಿ ಕಳಿಸಿದ್ರೆ ನನ್ನ ಉತ್ಸಾಹ ಡಬಲ್ ಆಗತ್ತೆ. ನೀವೀಗಲೇ ಸಬರ್ವಾಲ್ ಅವ್ರಿಗೆ ಫೋನ್ ಮಾಡಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಸೇರ್ತಾ ಇರೋ ವಿಚಾರನ ಹೇಳಿ ತಗೊಳ್ಳಿ. ಚಿಟ್ಟು, ಡಯಲ್ ಮಾಡಿ ನನಗೆ ಕೊಡು, ನಾನೇ ಮಾತನಾಡ್ತೀನಿ. ಡಾಕ್ಟರ್ ಸಬರ್ವಾಲ್, ನೀವು ಚಿತ್ತರಂಜನಿಗೆ ಆಫರ್ ಮಾಡಿದ್ರಲ್ಲ, ಅದನ್ನು ಅವನು ಒಪ್ಕೊಳ್ತಾ ಇದ್ದಾನೆ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು, ಇದು ದಾರಿ ತೋರುವ ಮಿಂಚು. ಒಳ ಮಿಂಚು ಮಿಂಚು ಸುಳಿ ಮಿಂಚು, ಇದು ಬೇಟೆಯಾಡುವ